ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ಆಫ್ ಬೇಕ್ಸ್. ಇವತ್ತಿನ ರೆಸಿಪಿ ನಾನು ತಂದಿರೋದು ಕಾಫಿ ಟೀ ಕೇಕ್. ಏನೇನು ಬೇಕು ಅಂತ ನೋಡೋಣ. ಫಸ್ಟು ವೀಟ್ ಫ್ಲೋರ್, ಕಾರ್ನ್ಫ್ಲವರ್, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಸಾಲ್ಟ್, ಜಾಗರಿ ಪೌಡರ್, ಆಯಿಲ್, ಕರ್ಡ್, ಚಾಕೋ ಚಿಪ್ಸ್, ವಿನಿಗರ್, ವೆನಿಲಾ ಎಸೆನ್ಸ್, ಇನ್ಸ್ಟೆಂಟ್ ಕಾಫಿ ಪೌಡರ್ ಮತ್ತು ಹಾಟ್ ವಾಟರ್. ಈಗ ಫಸ್ಟ್ ಸ್ಟೆಪ್ ಏನು ಅಂದರೆ, ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಎಕ್ಸಾಕ್ಟ್ ಮೆಷರ್ಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜೊತೆಗೆ ಹಾಟ್ ವಾಟರ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಡಿಕಾಕ್ಷನ್ ಥರ ನಾವು ರೆಡಿ ಮಾಡ್ಕೋಬೇಕು. ಇದು ಅರೌಂಡ್ ನನಗೆ 4 ಟೀ ಸ್ಪೂನ್ ಬಂತು ಹಾಟ್ ವಾಟರು. ಜಸ್ಟ್ ನಿಮಗೆ ಮೆಷರ್ಮೆಂಟ್ಗೋಸ್ಕರ ನಾನಿಲ್ಲಿ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಎಕ್ಸಾಕ್ಟ್ ಮೆಷರ್ಮೆಂಟು ಡಿಸ್ಕ್ರಿಪ್ಷನಲ್ಲಿದೆ, ಅದರ ಪ್ರಕಾರನೇ ತೊಗೊಳ್ಳಿ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕರಗಿಸ್ಕೋಬೇಕು. ಇನ್ಸ್ಟಂಟ್ ಕಾಫಿ ಪೌಡರ್ ನೀವು ಯಾವುದನ್ನು ಯೂಸ್ ಮಾಡಿ. ಬ್ರೂ ಯೂಸ್ ಮಾಡ್ತಾಯಿದ್ದೀನಿ, ನಮ್ಮ ಮನೇಲಿ ಬ್ರೂ ಇತ್ತು. ನೀಟಾಗಿ ನೋಡಿ ಮೆಲ್ಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಬಿಸಿ ಇದ್ದಾಗ ಕೇಕಿಗೆ ಯೂಸ್ ಮಾಡಲ್ಲ ನಾವು ಅದನ್ನು. ನೋಡಿ, ಒಂದು 5 ನಿಮಿಷ ಆಗೋತ್ತಿಗೆ ಸ್ವಲ್ಪ ನಾರ್ಮಲ್ ರೂಮ್ ಟೆಂಪ್ರೇಚರಿಗೆ ಬಂದಿದೆ. ಆಮೇಲೆ ಅದನ್ನು ವೆಟ್ ಇಂಗ್ರೀಡಿಯೆಂಟ್ಸಿಗೆ ಹಾಕ್ಕೋತೀನಿ ನಾನು. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾವು ಫಸ್ಟು ಜರಡಿ ಹಿಡ್ಕೋಬೇಕು. ಸೊ ಫಸ್ಟು ನೋಡಿ, ಈ ಥರ ಒಂದು ಜರಡಿ ತೊಗೊಂಡು ಅದಕ್ಕೆ ನಾನು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಜೊತೆಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಮತ್ತು ಕಾರ್ನ್ಫ್ಲವರ್. ಎಕ್ಸಾಕ್ಟ್ ಮೆಷರ್ಮೆಂಟ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿಕೊಂಡು ಅದ್ರ ಪ್ರಕಾರನೇ ಹಾಕ್ಕೊಳ್ಳಿ. ಮತ್ತು ಸಾಲ್ಟ್ 1 ಪಿಂಚ್ ಅಷ್ಟೇ. ಈಗ ನೀಟಾಗಿ ಅದನ್ನು ಜರಡಿ ಹಿಡ್ಕೋಬೇಕು ನಾವು. ನೀಟಾಗಿ ಇವನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಈ ಸ್ಟೆಪ್ ಮಾತ್ರ ಸ್ಕಿಪ್ ಮಾಡಬಾರ್ದು. ಬೇಕಿಂಗಲ್ಲಿ ನಮಗೆ ಟೆಕ್ಸ್ಚರ್ ಚೆನ್ನಾಗಿ ಬರೋದಿಲ್ಲ ಆವಾಗ. ನೋಡಿ, ಎಲ್ಲ ಜರಡಿ ಹಿಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಬೇರೆ ಸಪ್ರೇಟ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದೊಂದೇ ಹಾಕ್ತಾ ಹೋಗೋಣ. ಮೊದಲಿಗೆ ಕರ್ಡ್ ಹಾಕ್ತಾಯಿದ್ದೀನಿ ನಾನು. ಹುಳಿ ಇರಬಾರ್ದು, ಮೊಸರು ಹುಳಿ ಇರಬಾರ್ದು. ನೀವು ನಂದಿನಿ ಮೊಸರು, ಮಿಲ್ಕಿ ಮಿಸ್ಟು ಯಾವ್ದು ಬೇಕಾದ್ರೂ ತೊಗೋಬೋದು. ಹುಳಿ ಇರಬಾರ್ದು ಅಷ್ಟೇ. ಅಥವಾ ಹೆಪ್ಪಾಕಿರೋ ಮೊಸರು ಕೂಡ ತೊಗೋಬೋದು ಮನೆಯದು. ಇದಕ್ಕೆ ನಾನು ಬೆಲ್ಲದ ಪುಡಿ ಹಾಕ್ಕೋತಾ ಇದ್ದೀನಿ. ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ನೀಟಾಗಿ ಕರಗಬೇಕು. ಕೆಲವೊಂದು ಬೆಲ್ಲ ಏನಾಗುತ್ತೆ, ಸ್ವಲ್ಪ ಗಂಟು ಥರ ಇರುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ವಿಸ್ಕ್ ಮಾಡೋಷ್ಟಕ್ಕೆ ನೀಟಾಗಿ ಬೆಲ್ಲ ಎಲ್ಲ ಕರಗೋಗುತ್ತೆ. ನೋಡಿ, ಈ ಥರ ಕರಗಿದೆ. ಇವಾಗೆಲ್ಲ ಬೆಲ್ಲ ಕರಗಿದೆ. ಈಗ ಇದಕ್ಕೆ ಆಯಿಲ್ ಹಾಕ್ಕೋತಾ ಇದ್ದೀನಿ. ನಾನು ನಾರ್ಮಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸಫೋಲಾದು ಮನೇಲಿ ಯಾವುದಿತ್ತೋ ಅದು. ಕೊಕೊನಟ್ ಆಯಿಲ್ ಆಗಲಿ ಅಥವಾ ಕಡಲೆಕಾಯಿ ಎಣ್ಣೆ ಬಳಸಬೇಡಿ, ಸ್ಮೆಲ್ ಬರುತ್ತೆ ಕೇಕು ಅಷ್ಟೇ. ಅದಕ್ಕೋಸ್ಕರ ಸ್ಮೆಲ್ ಇರೋದನ್ನು ಯೂಸ್ ಮಾಡೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಆ ಕಾಫಿ ಡಿಕಾಕ್ಷನ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೋಬೇಕು. ಇದು ನಾರ್ಮಲ್ ಫುಲ್ಲು ತಣ್ಣಗಾಗಿದೆ. ಚೂರು ಕೂಡ ಬೆಚ್ಚಗೆ ಕೂಡ ಇರಬಾರ್ದು, ವಾಮಾಗೂ ಇರಬಾರ್ದು. ಗೋಧಿ ಹಿಟ್ಟು ಹಾಕೋದ್ರಿಂದ ಅದು ತುಂಬ ಕ್ರ್ಯಾಕ್ಸ್ ಬಂದು ಸರಿಗೆ ಬೇಕಾಗೋದಿಲ್ಲ. ಅನ್ಈವನ್ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ವೆನಿಲಾ ಎಸೆನ್ಸ್ ಹಾಕ್ಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಬದಲು ಕಾಫಿ ಎಸೆನ್ಸ್ ಇದ್ದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಡ್ರೈ ಮಿಕ್ಸ್ ಮಾಡೋಕ್ಕೆ ಮುಂಚೆ ಕೇಕ್ ಟಿನ್ನ ರೆಡಿ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ಕೆಳಗಡೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ ನಾನು. ಇದೇ ನಾನು 6 ಇಂಚ್ ತೊಗೊಂಡಿದ್ದೀನಿ. ಹೇಗೆ ಮೆಷರ್ ಮಾಡೋದು ಅಂತ ನಾನು ಹೇಳ್ತೀನಿ ಇಷ್ಟರಲ್ಲೇ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ಬೇಕಿಂಗ್ ಪೇಪರ್ನ ನಾನು ಕರೆಕ್ಟಾಗಿ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಟಿನ್ ಸೈಜ್ಗೆ. ಅದನ್ನು ನಾನು ಅಲ್ಲಿ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಆಯಿಲ್ನ ಇನ್ನೊಂದು ಸಲ ಲೈಟಾಗಿ ಹಾಗೆ ಸ್ಪ್ರೆಡ್ ಮಾಡ್ಕೊತೀನಿ. ಬೇಕಿಂಗ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಡಸ್ಟ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಅದು ರೆಡಿ ಇದೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ
ಇವಾಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಇದು ನಾನು ಸಣ್ಣದು ಟೀ ಕೇಕ್ ಮಾಡ್ತಾ ಇರೋದು. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಸ್ ಜೊತೆಗೆ ಬರ್ತೀನಿ. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು ಹಾಲು, ನಾರ್ಮಲ್ ರೂಮ್ ಟೆಂಪ್ರೇಚರ್ ಹಾಲನ್ನ ಹಾಕ್ಕೋತೀನಿ. ಜಸ್ಟ್ ಆ ಬ್ಯಾಟರ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ಬರೋದಕ್ಕೆ, ಫ್ಲೋ ಈ ಥರ ಬರೋದಕ್ಕೆ ಅಷ್ಟೇ. ಗೋಧಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಈ ಥರ ಗಟ್ಟಿಗೆ ಬರುತ್ತೆ, ಬಟ್ ಅದು ಕೇಕ್ ಬೇಕಿಂಗ್ ಆಗೋದಾಗಲಿ ಅಥವಾ ಟೆಕ್ಸ್ಚರ್ಗೆ ಏನೂ ಎಫೆಕ್ಟ್ ಆಗೋಲ್ಲ. ನೋಡಿ, ಈಗ ಲಾಸ್ಟಿಗೆ ನಾನು ವಿನಿಗರ್ ಹಾಕ್ಕೋತೀನಿ. ಒಂದು 1/2 ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೋಬೇಕು ಲಾಸ್ಟಿಗೆ. ವಿನಿಗರ್ ಹಾಕೋದ್ರಿಂದ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಕೇಕು. ಇವಾಗ ಇದನ್ನು ಸ್ಪ್ಯಾಟುಲಾದಲ್ಲೇ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಆ ಬಾಲ್ ವಿಸ್ಕನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಓವರ್ ಮಿಕ್ಸಿಂಗ್ ಆಗಿ ಕೇಕು ರಬ್ಬರಿ ಆಗುತ್ತೆ. ಸುಮ್ಮನೆ ಈ ಥರ ಒಂದು ರೌಂಡ್ ಹಾಕ್ಕೊಂಡು ಈ ಥರ ಅಷ್ಟೇ, ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ರೆಡಿ ಆಯ್ತು. ಇವಾಗ ಕೇಕ್ ಟಿನ್ಗೆ ಹಾಕ್ಕೊಳ್ಳೋಣ. ಈ ಗ್ಯಾಪಲ್ಲಿ ನಾನು 170 ಡಿಗ್ರೀಸ್ಗೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಓವನ್ನ. ನೀಟಾಗೆಲ್ಲ ಹಾಕ್ಕೊಳ್ಳಿ. ಕೇಕ್ ಟಿನ್ನಿಗೆ ನಾವು ಹೆಂಗೆ ಬ್ಯಾಟರ್ ಇರಬೇಕು ಅಂದರೆ ಬರೀ ಕೇಕ್ ಟಿನ್ನಲ್ಲಿ ಅರ್ಧ ಬರಬೇಕಷ್ಟೆ. ಆ ಥರ ನಾವು ನೋಡ್ಕೊಂಡು ಕೇಕ್ ಟಿನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಕಿದ್ದೀನಿ ನೋಡಿ. ಈಗ ಟ್ಯಾಪ್ ಮಾಡಿಕೊಂಡು ಇವಾಗ ಮೇಲೆ ಸ್ವಲ್ಪ ನಾನು ಚಾಕೋ ಚಿಪ್ಸ್ ಹಾಕ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕಿ ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ನಾನು ಅಫ್ಕೋರ್ಸ್ ಮನೇಲಿ ಮಕ್ಕಳಿರೋದ್ರಿಂದ ನಾನು ಚಾಕೋ ಚಿಪ್ಸ್ ಯೂಸ್ ಮಾಡ್ತೀನಿ. ಆಗಿದೆ. ಈಗ ನೀಟಾಗಿ ಹಾಕ್ಕೊಂಡು ಈಗ ಬೇಕ್ ಮಾಡೋಕ್ಕೆ ಹೋಗೋಣ ಬನ್ನಿ. ನೋಡಿ, 170 ಡಿಗ್ರೀಸಲ್ಲಿ ಪ್ರೀ ಹೀಟ್ ಆಗಿದೆ. ಸೊ ಈಗ ಜಸ್ಟ್ ನಾನು ಅದು ಟೈಮಿಂಗ್ ಸೆಟ್ ಮಾಡ್ತೀನಿ ಅಷ್ಟೇ. ನನಗಿಲ್ಲಿ 28 ಮಿನಿಟ್ಸ್ಗೆ ನಾನು ಸೆಟ್ ಮಾಡಿದ್ದೆ. ಅದು ಕರೆಕ್ಟಾಗಿ 28 ಮಿನಿಟ್ಸ್ಗೆ ಆಗಿತ್ತು, ಬೇಕಾಗಿತ್ತು. ಕೆಲವೊಂದು ಓವನಲ್ಲಿ 30 ಆಗುತ್ತೆ. ಓಕೆ, ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ನಾರ್ಮಲಾಗಿ ಟನ್ನಿಗೆ ಆಗೋ ತನಕ ನಾವು ಅದನ್ನು ಡಿಮೋಲ್ಡ್ ಮಾಡಬಾರ್ದು, ಬಿಕಾಸ್ ಅದು ಕೇಕ್ ಟೆಕ್ಸ್ಚರ್ ಎಲ್ಲ ಹಾಳಾಗತ್ತೆ. ಫುಲ್ ತಣ್ಣಗಾಗಿದೆ. ಈಗ ಅದಕ್ಕೆ ಡಿಮೋಲ್ಡ್ ಮಾಡ್ತೀನಿ ನಾನು ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ, ಚೂರು ಅಂಟಿಲ್ಲ ಕೇಕ್ ಟಿನ್ಗೆ. ಈಗ ಮುಂದೆ ತೋರಿಸ್ತೀನಿ ನೋಡಿ. ನೋಡಿದ್ರಾ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ನೀಟಾಗಿ ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೆಕ್ಸ್ಚರು. ಇದು ಎಲ್ಲ ಇದನ್ನೆಲ್ಲ ಖಂಡಿತ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಬೆಲ್ ಬಟನ್ ಒತ್ತಿ, ನಾನು ಕಳಿಸೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಈಗ ಕಟ್ ಮಾಡ್ತೀನಿ. ಟೆಕ್ಸ್ಚರ್ ಒಳಗಡೆ ಎಷ್ಟು ಚೆನ್ನಾಗಿ ಬೇಕಾಗಿದೆ ತೋರಿಸ್ತೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಗೋಧಿ ಹಿಟ್ಟು ಹಾಕಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಾಫ್ಟ್ನೆಸ್ ಇದೆ, ಅಷ್ಟು ಮೌತ್ ಮೆಲ್ಟಿಂಗ್ ಥರ ಇದೆ. ಖಂಡಿತ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹೇಗೆ ಬಂತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.